ಸಿಟಿ ಒಂದು ವಾರ ಲಾಕ್ಡೌನ್ ಸಿಎಂ ಸೀಕ್ರೆಟ್ ಪ್ಲಾನ್ ಧಾರಾವಿ ದಿಲ್ಲಿ ಸೂತ್ರ ಕೇರಳದಲ್ಲಿ ಕಮಾಂಡೋ ತಂತ್ರ ಬೆಂಗಳೂರು ಬಚಾವ್ಗೆ ಬರುತ್ತಾ ಬಾಹುಬಲಿ ತಂಡ ಇದೇ ಈ ಹೊತ್ತಿನ ಫೋಕಸ್ 18 ಕೊರೋನಾ ಕಮಾಂಡೋ ಪಡೆ ಒಂದು ವಾರ ಕೇವಲ ಒಂದೇ ಒಂದು ವಾರ ಲಾಕ್ಡೌನ್ ಮಾಡಿದ್ರೆ ಬೆಂಗಳೂರನ್ನ ಕೊರೋನಾದಿಂದ ಕಾಪಾಡಬಹುದಾ ಬೆಂಗಳೂರನ್ನ ಕಾಪಾಡೋಕೆ ಸಿಎಂ ಬಿಎಸ್ವೈ ಮಾಡಿದ್ದಾರಾ ಸೀಕ್ರೆಟ್ ಪ್ಲಾನ್ ಮುಂಬೈನ ಧಾರಾವಿ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಳಸಿದ ಸೂತ್ರ ಏನು ಕೇರಳದಲ್ಲಿ ಹೂಡಿದ ತಂತ್ರ ಏನು ಬೆಂಗಳೂರನ್ನ ಕಾಪಾಡೋಕೆ ಬರುತ್ತಾ ಬಾಹುಬಲಿ ತಂಡ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೀಗ ನಿಮ್ಮ ಮುಂದೆ ಒಂದು ವಾರ ಲಾಕ್ಡೌನ್ ಸಿಎಂ ಸೀಕ್ರೆಟ್ ಪ್ಲಾನ್ ಧಾರಾವಿ ದಿಲ್ಲಿ ಸೂತ್ರ ಕೇರಳದಲ್ಲಿ ಕಮಾಂಡೋ ತಂತ್ರ ಬೆಂಗಳೂರು ಬಚಾವ್ಗೆ ಬರುತ್ತಾ ಬಾಹುಬಲಿ ತಂಡ ಲಾಕ್ಡೌನ್ 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 ಇಡೀ ಬೆಂಗಳೂರೇ ಕಂಪ್ಲೀಟ್ ಲಾಕ್ಡೌನ್ ಒಂದಲ್ಲ ಎರಡಲ್ಲ ಒಟ್ಟು ಒಂದು ವಾರ ಸಿಲಿಕಾನ್ ಸಿಟಿ ಲಾಕ್ಡೌನ್ ಆಗಲಿದೆ ಅಂಕೆ ಮೀರಿ ಏರ್ತಾ ಇರೋ ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ರಾಜ್ಯ ಸರ್ಕಾರ ಮುಂದೆ ಲಾಕ್ಡೌನ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಹೀಗಾಗಿ ಇಡೀ ನಗರ ಒಂದು ವಾರ ಕಾಲ ಸ್ತಬ್ಧವಾಗಿ ಹೋಗಲಿದೆ ಇಷ್ಟು ದಿನ ಲಾಕ್ಡೌನ್ ಮಾಡೋದೇ ಇಲ್ಲ ಅಂತಿದ್ದ ಸಿಎಂ ಬಿಎಸ್ವೈ ಈಗ ಏಕಾಏಕಿ ಒಂದು ವಾರ ಬೆಂಗಳೂರು ಲಾಕ್ಡೌನ್ಗೆ ಓಕೆ ಅಂದಿದ್ದಾರೆ ಆದ್ರೆ ಲಾಕ್ಡೌನ್ ಹೀಗೆ ಓಕೆ ಅನ್ನೋದಕ್ಕೆ ಬಲವಾದ ಕಾರಣ ಇದೆ ಅದುವೇ ಸಿಎಂ ಮಾಡಿರೋ ಸೀಕ್ರೆಟ್ ಪ್ಲಾನ್ ಹಾಗಾದ್ರೆ ಸಿಎಂ ಬಿಎಸ್ವೈ ಮಾಡಿರೋ ಆ ಸೀಕ್ರೆಟ್ ಪ್ಲಾನ್ ಏನು ಕೇವಲ ಒಂದೇ ಒಂದು ವಾರ ಬೆಂಗಳೂರನ್ನ ಲಾಕ್ಡೌನ್ ಮಾಡಿದ್ರೆ ಕೊರೋನಾವನ್ನ ಕಂಟ್ರೋಲ್ ಮಾಡಬಹುದಾ ಮುಂಬೈನ ಧಾರಾವಿ ದಿಲ್ಲಿ ಮತ್ತು ರಾಜಸ್ಥಾನದ ಬಿಲ್ವಾರಾದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಳಸಿದ ತಂತ್ರ ಏನು ಕೇರಳದಲ್ಲಿ ಕೊರೋನಾ ಕಂಟ್ರೋಲ್ಗೆ ಕಮಾಂಡೋ ಪಡೆಯನ್ನೇ ಕರೆಸಿಕೊಂಡಿದ್ಯಾಕೆ ಬೆಂಗಳೂರು ಬಚಾವ್ ಮಾಡೋಕ್ಕೂ ಬರುತ್ತಾ ಬಾಹುಬಲಿ ತಂಡ ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ ಅಷ್ಟಕ್ಕೂ ಏನದು ಬಾಹುಬಲಿ ತಂಡ ಕೇರಳದಲ್ಲಿ ಕೊರೋನಾ ಕಂಟ್ರೋಲ್ಗೆ ಕಮಾಂಡೋ ಪಡೆಯನ್ನ ಕರೆಸಿದ್ಯಾಕೆ ಕಣ್ಣಿಗೆ ಕಾಣದ ಕೊರೋನಾವನ್ನ ಕಮಾಂಡೋಗಳು ಅದೇಗೆ ಮಟ್ಟ ಹಾಕ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಿದೆ ಕಣ್ಣಿಗೆ ಕಾಣದ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಹೊಸ ತಂತ್ರಗಳನ್ನ ಹೂಡಲೇಬೇಕು ಹೀಗಾಗಿನೇ ಸಿಎಂ ಬಿಎಸ್ವೈ ಕೂಡ ಸೀಕ್ರೆಟ್ ಪ್ಲಾನ್ ಹೆಣೆದಿರೋದು ಹಾಗಾದ್ರೆ ಬೆಂಗಳೂರು ಬಚಾವ್ಗೆ ಬರೋ ಆ ಬಾಹುಬಲಿ ತಂಡ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಕೊರೋನಾ ಬೆಂಗಳೂರನ್ನ ಅದ್ಯಾವ ಮಟ್ಟಿಗೆ ಕಾಡ್ತಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು ದಿನ 1,000ಕ್ಕೂ ಹೆಚ್ಚು ಸೋಂಕಿತರು ಆಸ್ಪತ್ರೆಗಳು ಭರ್ತಿ ಬೆಡ್ ಇಲ್ಲ ಆಂಬ್ಯುಲೆನ್ಸ್ ಬರ್ತಿಲ್ಲ ಬೀದಿಯಲ್ಲೇ ಹೆಣವಾಗ್ತಿದ್ದಾರೆ ಸೋಂಕಿತರು ಕಳೆದ
ಕೆಲ ದಿನಗಳಿಂದ ಬೆಂಗಳೂರಲ್ಲಿ ಪ್ರತಿದಿನ 1000ಕ್ಕೂ ಹೆಚ್ಚು ಕೊರೋನಾ ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಆದರೆ ಸೋಂಕಿತರ ಸಂಖ್ಯೆಗೆ ಅನುಗುಣವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಗಳು ಆಗ್ತಿಲ್ಲ. ಸೋಂಕಿತರು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದ್ರೂ ಬೆಡ್ ಸಿಗ್ತಿಲ್ಲ. ಅದೆಷ್ಟೋ ಕಡೆ ಟೈಮ್ಗೆ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಬರ್ತಿಲ್ಲ. ಇದರಿಂದ ದಿಕ್ಕೆ ತೋಚದಂತಾದ ಸೋಂಕಿತರು ನಡುಬೀದಿಯಲ್ಲೇ ಸಾವನ್ನಪ್ಪುತ್ತಿದ್ದಾರೆ. ಇಲ್ಲಿ ನೋಡಿ, ಇದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ನಡೆದು ಹೋದ ಹೃದಯ ವಿದ್ರಾವಕ ಘಟನೆ. ದೇವನಹಳ್ಳಿ ಮೂಲದ 60 ವರ್ಷದ ಮಹಿಳೆಗೆ ಶನಿವಾರ ರಾತ್ರಿ ತೀವ್ರ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಇದರಿಂದ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು. ಆದರೆ ಕೊರೋನಾ ಶಂಕೆಯಿಂದ ಅಲ್ಲಿ ದಾಖಲಿಸಿಕೊಳ್ಳದ ಆಸ್ಪತ್ರೆ ಸಿಬ್ಬಂದಿ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ ಅಥವಾ ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಗಳಾದ ವಿಕ್ಟೋರಿಯಾ ಇಲ್ವೇ ಕಿಮ್ಸ್ಗೆ ಹೋಗಿ ಅಂತ ಹೇಳಿದ್ರು. ಬೆಳಗಿನ ಜಾವ 2 ಗಂಟೆಗೆ ವಿಕ್ಟೋರಿಯಾ ಮತ್ತು ಕಿಮ್ಸ್ ಆಸ್ಪತ್ರೆಗೆ ಹೋದ್ರೆ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿಸಿದ್ರು. ಇದರಿಂದ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ಮಹಿಳೆ ವಿಕ್ಟೋರಿಯಾ ಆಸ್ಪತ್ರೆಯ ಗೇಟ್ ಮುಂದಿಗೆ ಸಾವನ್ನಪ್ಪಿದ್ದಾರೆ. ಇನ್ನ ಬದುಕಿದಾಗ ಚಿಕಿತ್ಸೆ ನೀಡಿದ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆ ಗೇಟ್ ಮುಂದಿಗೆ ಸಾವನ್ನಪ್ಪಿದ ಉಮಾದೇವಿ ಶವವನ್ನ ಪಡೆದು ಕೋವಿಡ್ ಟೆಸ್ಟ್ ಮಾಡಿಸೋಕೆ ತೆಗೆದುಕೊಂಡು ಹೋಗಿದ್ರು. ಇದರಿಂದ ಮೃತ ಮಹಿಳೆಯ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಕಳೆದೊಂದು ತಿಂಗಳಿನಿಂದ ಹೀಗೆ ಚಿಕಿತ್ಸೆ ಸಿಗದೆ ಬೆಂಗಳೂರಿನಲ್ಲಿ ಸಾಕಷ್ಟು ಮಂದಿ ಉಸಿರು ಚೆಲ್ಲಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿದಿನ ನಗರದಲ್ಲಿ ಸೋಂಕಿತರ ಸಂಖ್ಯೆ ಮತ್ತು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅದನ್ನ ಅಂಕಿಅಂಶ ಸಮೇತ ತೋರಿಸಿ ನೋಡಿ. ಬೆಂಗಳೂರಿನಲ್ಲಿ ಜುಲೈ 8ರಂದು 1148 ಮಂದಿ ಸೋಂಕಿತರಿದ್ರೆ 22 ಮಂದಿ ಸಾವನ್ನಪ್ಪಿದ್ರು. ಜುಲೈ 9ರಂದು 1373 ಮಂದಿಗೆ ಪಾಸಿಟಿವ್ ಬಂದಿತ್ತು. ಆದ್ರೆ ಅವತ್ತು ಯಾರೂ ಸಾವನ್ನಪ್ಪಿರಲಿಲ್ಲ. ಆದ್ರೆ ಜುಲೈ 10ರಂದು 1447 ಮಂದಿಗೆ ಸೋಂಕು ಒಕ್ಕರಿಸಿಕೊಂಡಿದ್ದು 29 ಮಂದಿ ಉಸಿರು ಚೆಲ್ಲಿದ್ರು. ಹಾಗೇನೆ ಜುಲೈ 11ರಂದು ಅದೇ ಮೊದಲ ಸಲ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 1500ರ ಗಡಿ ದಾಟಿತ್ತು. 23 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ರು. ಈ ಅಂಕಿಅಂಶಗಳನ್ನ ನೋಡಿ ಬೆಚ್ಚಿ ಬಿದ್ದಿರೋ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿದೆ. ಯಾಕಂದ್ರೆ ಇಷ್ಟು ದಿನ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ, ದೇಶಕ್ಕೆ ಮಾಡೆಲ್ ನಗರ ಅಂತ ಹೇಳಲಾಗ್ತಿತ್ತು. ಆದರೆ ಇತ್ತೀಚೆಗೆ ಪ್ರತಿದಿನ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರು ಮುಂಬೈ ನಗರವನ್ನೇ ಮೀರಿಸುತ್ತಿದೆ. ಹೀಗಾಗಿ ತರಾತುರಿಯಲ್ಲಿ ತಜ್ಞರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಿದ ಸಿಎಂ ಬಿಎಸ್ವೈ ಬೆಂಗಳೂರನ್ನ ಬಚಾವ್ ಮಾಡೋಕೆ ಮಂಗಳವಾರದಿಂದ 7 ದಿನ ಲಾಕ್ಡೌನ್ ಜಾರಿಗೊಳಿಸೋಕೆ ಸೂಚಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಲದ ಲಾಕ್ಡೌನ್ ಅನ್ನ ರಾಜ್ಯ ಸರ್ಕಾರ ತುಂಬಾ ಕಟ್ಟುನಿಟ್ಟಾಗಿ ಜಾರಿಗೆ ತರೋಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕೇರಳ, ದಿಲ್ಲಿ ಮತ್ತು ಮಹಾರಾಷ್ಟ್ರದ ಅತಿದೊಡ್ಡ ಸ್ಲಂ ಧಾರಾವಿಯಲ್ಲಿ ಸೋಂಕು ಕಂಟ್ರೋಲ್ಗೆ ಬಂದಿದ್ದು ಹೇಗೆ ಅನ್ನೋದರ ಕಡೆಯೂ ಸರ್ಕಾರ ಗಮನ ಹರಿಸುತ್ತಿದೆ. ಅದರಲ್ಲೂ ಕೇರಳದ ಗ್ರಾಮವೊಂದರಲ್ಲಿ ಕೊರೋನಾ ಕಂಟ್ರೋಲ್ಗೆ ಕಮಾಂಡೋ ಪಡೆಯನ್ನೇ ಕರೆಸಿರೋದು ಇಡೀ ದೇಶದ ಕುತೂಹಲ ಕೇಳಿಸಿದೆ. ಈ ನಾಡಿನ ಸಿರಾ ಕೇಂದ್ರങ്ങളിൽ വ്യാപിച്ചിരിക്കുകയാണ്. നമ്മുടെ പ്രിയപ്പെട്ട സഹോദരന്മാർ
ಕೇರಳದ ಗ್ರಾಮಕ್ಕೆ ಕಮಾಂಡೋ ಕಾವಲು. ಇಡೀ ದೇಶದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದು ಕೇರಳದಲ್ಲಿ. ಹೀಗಾಗಿ ಆರಂಭದಲ್ಲಿ ಇಲ್ಲಿ ಕೊರೋನಾ ರಣಕೇಕೆ ಹಾಕಿತ್ತು. ಅತಿ ಹೆಚ್ಚು ಕೊರೋನಾ ಸೋಂಕಿತರಿರೋ ರಾಜ್ಯ ಅನ್ನೋ ಕುಖ್ಯಾತಿಯನ್ನ ಪಡ್ಕೊಂಡಿತ್ತು. ಆದರೆ ಅನಂತರ ಕೇರಳ ಕೈಗೊಂಡ ದಿಟ್ಟ ನಿರ್ಧಾರಗಳಿಂದ ಸೋಂಕಿತರು ಮತ್ತು ಸಾವಿನ ಸಂಖ್ಯೆ ಇಳಿತಾ ಹೋಯಿತು. ಹೀಗಾಗಿ ಅವತ್ತು ನಂಬರ್ 1 ರಾಜ್ಯವಾಗಿದ್ದ ಕೇರಳ ಈಗ ನಂಬರ್ 18ಗೆ ಇಳಿದಿದೆ. ಆದರೂ ಕೇರಳದಲ್ಲಿ 3442 ಮಂದಿ ಸೋಂಕಿತರಿದ್ದು ಕೆಲ ಪ್ರದೇಶಗಳಲ್ಲಿ ಸೋಂಕಿತರು ಹೆಚ್ಚಾಗ್ತಿದ್ದಾರೆ. ಅದನ್ನ ಗಮನಿಸಿರೋ ಕೇರಳ ಸರ್ಕಾರ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಸೋಂಕನ್ನ ಕಂಟ್ರೋಲ್ ಮಾಡೋಕೆ 25 ಮಂದಿ ಕಮಾಂಡೋಗಳನ್ನ ಕರೆಸಿದೆ. ಅಷ್ಟಕ್ಕೂ ಗನ್ ಹಿಡಿದು ಬರೋ ಕಮಾಂಡೋಗಳು ಅದು ಹೇಗೆ ಕಣ್ಣಿಗೆ ಕಾಣದ ವೈರಸ್ ಅನ್ನ ಕೊಲ್ತಾರೆ ಅಂತ ಶಾಕ್ ಆಗ್ಬೇಡಿ. ಇಲ್ಲೇ ಇರೋದು ಅಸಲಿ ವಿಷಯ. ಅದೇನಂದ್ರೆ ಕೇರಳದ ತಿರುವನಂತಪುರಂನ ಪೋಂತೂರ ಗ್ರಾಮದಲ್ಲಿ ಇತ್ತೀಚೆಗೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿತ್ತು. ಅದರಲ್ಲೂ ಸೂಪರ್ ಸ್ಪ್ರೆಡರ್ಗಳು ಪತ್ತೆಯಾಗುತ್ತಿದ್ರು. ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಸೋಂಕು ವ್ಯಾಪಕವಾಗಿ ಹಬ್ಬುತ್ತಿತ್ತು. ಲಾಕ್ಡೌನ್ ಮಾಡಿದ್ರು ಜನ ಬೀದಿಗೆ ಬರ್ತಿದ್ರು. ಹೀಗಾಗಿ ಸುಮಾರು 25ರಷ್ಟು ಕಮಾಂಡೋಗಳನ್ನ ಈ ಗ್ರಾಮದಲ್ಲಿ ನಿಯೋಜಿಸಲಾಗಿದೆ. ಕೊರೋನಾ ಕಂಟ್ರೋಲ್ಗೆ ತರಬೇಕಾದ್ರೆ ಲಾಕ್ಡೌನ್ ಮತ್ತು ಸೀಲ್ಡೌನ್ ನಿಯಮವನ್ನ ಜನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಇಲ್ಲಾಂದ್ರೆ ಲಾಕ್ಡೌನ್ ಮತ್ತು ಸೀಲ್ಡೌನ್ ಮಾಡಿದ್ದಕ್ಕೆ ಅರ್ಥ ಇರಲ್ಲ. ಹೀಗಾಗಿ ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಒಂದೇ ಸೂಕ್ತ ಮಾರ್ಗ ಅಂತ ಭಾವಿಸಿರೋ ಕೇರಳ ಸರ್ಕಾರ ಲಾಕ್ಡೌನ್ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಿದೆ. ಜನ ಪೊಲೀಸರ ಲಾಠಿ ಏಟಿಗೂ ಹೆದರದೆ ನಿಯಮಗಳನ್ನ ಗಾಳಿಗೆ ತೂರ್ತಿರೋದ್ರಿಂದ ಅವರನ್ನ ಕಂಟ್ರೋಲ್ ಮಾಡೋಕೆ ಕಮಾಂಡೋಗಳನ್ನೇ ಅಖಾಡಕ್ಕಿಳಿಸಿದೆ. ಇನ್ನ ಕಮಾಂಡೋಗಳು ಇದ್ದಾರೆ ಅಂದ ಮಾತ್ರಕ್ಕೆ ಆ ಹಳ್ಳಿಯಲ್ಲಿ ಮೂಲಭೂತ ಅಗತ್ಯ ವಸ್ತುಗಳು ಸಿಗಲ್ಲ ಅಂತಲ್ಲ, ಎಲ್ಲವೂ ಸಿಗ್ತಾವೆ. ಜೊತೆಗೆ ದಿನದ 24 ಗಂಟೆಯೂ ಆಂಬ್ಯುಲೆನ್ಸ್ಗಳು, ಪೊಲೀಸ್ ವಾಹನಗಳು ಇಲ್ಲಿನ ವಾರ್ಡ್ಗಳಲ್ಲಿ ಸಂಚರಿಸುತ್ತಿವೆ. ಆದ್ರೆ ಅನಗತ್ಯವಾಗಿ ಬೀದಿಗೆ ಬರೋರಿಗೆ ಕಮಾಂಡೋ ಪಡೆ ಮುಟ್ಟಿ ನೋಡ್ಕೊಳ್ಳೋ ಹೊಡೆತ ಕೊಡುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕೇರಳ ಸರ್ಕಾರ ಕೊರೋನಾ ವಿಚಾರದಲ್ಲಿ ಆರಂಭದಲ್ಲೇ ಎಚ್ಚೆತ್ತುಕೊಂಡಿತ್ತು. ಕಠಿಣ ಲಾಕ್ಡೌನ್ ನಿಯಮಗಳು, WHO ಸೂಚನೆಯಂತೆ ಟ್ರೇಸಿಂಗ್, ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಅನ್ನೋ TTT ಫಾರ್ಮುಲಾವನ್ನ ಪಾಲಿಸ್ತಾ ಇತ್ತು. ಅಷ್ಟೇ ಅಲ್ಲ, ಕೊರೋನಾ ಕಂಟ್ರೋಲ್ಗೆ ಪ್ಲಾಸ್ಮಾ ಥೆರಪಿ, ಆಯುರ್ವೇದ ಔಷಧಿಗಳನ್ನ ಬಳಸ್ತು. ಹೀಗಾಗಿನೇ ಕೇರಳದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ. ಇಂಥದ್ದೇ ಫಾರ್ಮುಲಾವನ್ನ ರಾಜ್ಯ ಸರ್ಕಾರ ಕೂಡ ಫಾಲೋ ಮಾಡುತ್ತಾ ಒಂದು ವಾರ ಬೆಂಗಳೂರು ಲಾಕ್ಡೌನ್ ಘೋಷಿಸಿರೋ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೇರಳ ಅಷ್ಟೇ ಅಲ್ಲ, ಕೊರೋನಾ ಕಂಟ್ರೋಲ್ಗೆ ಮುಂಬೈನ ಧಾರಾವಿ ಮತ್ತು ದಿಲ್ಲಿಯಲ್ಲೂ ಕೆಲವು ಸೀಕ್ರೆಟ್ ಸೂತ್ರಗಳನ್ನ ಪಾಲಿಸಲಾಗ್ತಾ ಇದೆ. ಹಾಗಾದ್ರೆ ಏನು ಆ ಸೀಕ್ರೆಟ್ ಸೂತ್ರಗಳು? ಬೆಂಗಳೂರನ್ನ ಕಾಪಾಡೋಕೆ ಬರುತ್ತಾ ಬಾಹುಬಲಿ ತಂಡ? ಅದನ್ನ ನೋಡೋಕು ಮುಂಚೆ ಚಿಕ್ಕದೊಂದು ಬ್ರೇಕ್. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಕೇವಲ 4 ದಿನದಲ್ಲಿ 5500ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿವೆ. ಸಾವಿನ ಸಂಖ್ಯೆಯು ಅಂಕೆ ಮೀರಿ ಏರ್ತಾ ಇದೆ. ಹೀಗಾಗಿ ಮಂಗಳವಾರದಿಂದ 1 ವಾರ ಲಾಕ್ಡೌನ್ ಘೋಷಣೆ ಮಾಡಿರೋದು. ಅಷ್ಟೇ ಅಲ್ಲ, ಈ ಸಲದ ಲಾಕ್ಡೌನ್ ತುಂಬಾ ಕಟ್ಟುನಿಟ್ಟಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರನ್ನ ಕಾಪಾಡೋಕೆ ದಿಲ್ಲಿ ಬಿಲ್ವಾರ ಮಾಡೆಲ್ ಅನ್ನ ಅನುಸರಿಸುತ್ತಾ ಸರ್ಕಾರ? ಅಷ್ಟಕ್ಕೂ ಏನದು ದಿಲ್ಲಿ ಬಿಲ್ವಾರ ಮಾಡೆಲ್? ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಂಕೆ ಮೀರಿ ಏರ್ತಾ ಇದೆ ಕೊರೋನಾ. ಗಲ್ಲಿ ಗಲ್ಲಿಗೂ ನುಗ್ಗಿ ರಣಕೇಕೆ ಹಾಕ್ತಾ ಇದೆ. ಇಂಥ ಟೈಮಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಲಾಕ್ಡೌನ್ ಮಾಡಿಲ್ಲ ಅಂದ್ರೆ ರಾಜಧಾನಿಯಲ್ಲಿ ವೈರಸ್ ವಿಸ್ಫೋಟವಾಗಿ ಬಿಡ್ತಿತ್ತು. ಮುಂಬೈ, ಚೆನ್ನೈ ಮತ್ತು ದಿಲ್ಲಿ ದುಸ್ಥಿತಿ ಬೆಂಗಳೂರಿಗೂ ಬರೋ ಕಾಲ ದೂರ ಇರಲಿಲ್ಲ. ಇದರಿಂದ ಎಚ್ಚೆತ್ತ ಸರ್ಕಾರ ಬೆಂಗಳೂರಲ್ಲಿ ಮಂಗಳವಾರದಿಂದ 1 ವಾರ ಲಾಕ್ಡೌನ್ ಘೋಷಿಸಿದೆ. ಅಷ್ಟೇ ಅಲ್ಲ, ಈ ಸಲದ ಲಾಕ್ಡೌನ್ ಈ ಹಿಂದಿನ ಲಾಕ್ಡೌನ್ಗಿಂತ ತುಂಬಾ ಕಟ್ಟುನಿಟ್ಟಾಗಿ ಜಾರಿಗೆ ತರೋಕೆ ಸದ್ದಿಲ್ಲದೆ ಸಿದ್ಧತೆ ನಡೀತಿದೆ. ಹಾಗಾದ್ರೆ ಆ ಸಿದ್ಧತೆ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು 1 ವಾರದ ಲಾಕ್ ಇಂದಿರೋ ಸಿಎಂ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೆಚ್ಚುವರಿ ಆಂಬ್ಯುಲೆನ್ಸ್ ಬೆಡ್ಗಳ ವ್ಯವಸ್ಥೆ. ಎಸ್, 1 ವಾರ ಲಾಕ್ಡೌನ್ ಮಾಡೋದ್ರಿಂದ ಹೆಚ್ಚುವರಿ ಆಂಬ್ಯುಲೆನ್ಸ್ ಮತ್ತು ಬೆಡ್ಗಳ ವ್ಯವಸ್ಥೆಯನ್ನ ಹೊಂದಿಸಿಕೊಳ್ಳಲು ಸಮಯಾವಕಾಶ ಸಿಗುತ್ತೆ. ಜೊತೆಗೆ ಜನ ಮನೆಯಲ್ಲೇ ಉಳಿಯೋದ್ರಿಂದ ಸೋಂಕು ಹರಡುವಿಕೆ ಪ್ರಮಾಣ ಗಣನೀಯವಾಗಿ ತಗ್ಗುತ್ತೆ. ಅಷ್ಟೇ ಅಲ್ಲ, ಚಿಕಿತ್ಸೆ ಪಡೆಯುತ್ತಿರೋ ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗೋದ್ರಿಂದ ಹೊಸ ಸೋಂಕಿತರಿಗೆ ಚಿಕಿತ್ಸೆ ಕೊಡಿಸಲು ನೆರವಾಗಲಿದೆ ಅನ್ನೋ ಲೆಕ್ಕಾಚಾರ ಇದೆ ಎನ್ನಲಾಗ್ತಿದೆ. 1 ವಾರ ಕಟ್ಟುನಿಟ್ಟಿನ ಲಾಕ್ಡೌನ್.
ಬೆಂಗಳೂರಿಗೆ ಬರುತ್ತಾ ಕಮಾಂಡೋ ಪಡೆ? ಹೀಗೆ ತಜ್ಞರ ಸಲಹೆಯಂತೆ ಒಂದು ವಾರ ಬೆಂಗಳೂರು ಲಾಕ್ಡೌನ್ ಮುಂದಾಗಿರೋ ಸಿಎಂ ಕಟ್ಟುನಿಟ್ಟಿನ ಲಾಕ್ಡೌನ್ಗೂ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕಳೆದ ಸಲ ಲಾಕ್ಡೌನ್ ಮಾಡಿದಾಗ ಜನರನ್ನ ನಿಯಂತ್ರಿಸೋಕೆ ಅರೆಸೇನಾ ಪಡೆಯನ್ನ ಕರೆಸಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಬಿಎಸ್ವೈ ಅದಕ್ಕೆ ಒಪ್ಪಿರಲಿಲ್ಲ. ನಮ್ಮ ಪೊಲೀಸರೇ ಎಲ್ಲವನ್ನ ನಿಭಾಯಿಸ್ತಾರೆ ಅಂದಿದ್ರು. ಆದ್ರೀಗ ಕೇರಳ ಸರ್ಕಾರ ಕಮಾಂಡೋ ಪಡೆಯನ್ನ ಕರೆಸಿದಂತೆ ಬಿಎಸ್ವೈ ಕೂಡ ಜನರನ್ನ ಕಂಟ್ರೋಲ್ ಮಾಡೋಕೆ ಕಮಾಂಡೋ ಪಡೆ ಕರೆಸ್ತಾರಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಯಾಕಂದ್ರೆ ಈ ಹಿಂದೆ ಬೆಂಗಳೂರು ಲಾಕ್ಡೌನ್ಗೆ ಪ್ರತಿಪಕ್ಷಗಳು ಸಲಹೆ ಕೊಟ್ಟಾಗ ಸಿಎಂ ಬಿಎಸ್ವೈ ಮತ್ತೆ ಲಾಕ್ಡೌನ್ ಮಾಡೋ ಪ್ರಶ್ನೆಯೇ ಇಲ್ಲ ಅಂದಿದ್ರು. ಲಾಕ್ಡೌನ್ ಮಾಡಿದ್ರೆ ರಾಜ್ಯದ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ, ಹೀಗಾಗಿ ಮಾಡಲ್ಲ ಅಂತ ಹೇಳಿದ್ರು. ಆದ್ರೀಗ ತಜ್ಞರ ಸಲಹೆಯಂತೆ ಮತ್ತೆ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಹೀಗಾಗಿ ಈ ಹಿಂದೆ ಕಮಾಂಡೋ ಪಡೆ ಬೇಡ ಅಂದಿದ್ದ ಬಿಎಸ್ವೈ ಈಗ ಕೇರಳ ಮಾದರಿಯಂತೆ ಸೂಪರ್ ಸ್ಪ್ರೆಡರ್ಗಳು ಹೆಚ್ಚಾಗಿರೋ ಪ್ರದೇಶಗಳಿಗೆ ಅರೆಸೇನಾ ಕಮಾಂಡೋಗಳನ್ನ ನಿಯೋಜಿಸಿದ್ರೂ ಅಚ್ಚರಿಯಿಲ್ಲ. ಹೀಗೆ ಒಂದು ಕಡೆ ಲಾಕ್ಡೌನ್ಗೆ ಸಿದ್ಧತೆ ಮಾಡ್ಕೊಂತಾನೆ, ಮತ್ತೊಂದು ಕಡೆ ಕೊರೋನಾ ಕಂಟ್ರೋಲ್ಗೆ ಪ್ಲಾನ್ ಮಾಡುತ್ತಿದೆ. ಈ ಮಧ್ಯೆ ಸೋಂಕು ಹೆಚ್ಚಾಗದಂತೆ ತಡೆಯೋಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಎಸ್, ಕೊರೋನಾ ಪರೀಕ್ಷೆ ಬೇಗ ಪಡ್ಕೋಬೇಕು, ಇಲ್ಲಾಂದ್ರೆ ರಿಸಲ್ಟ್ ಬರೋಷ್ಟೊತ್ತಿಗೆ ಹೆಚ್ಚೆಚ್ಚು ಮಂದಿಗೆ ಸೋಂಕು ತಗುಲಿರುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡಿರೋ ಸರ್ಕಾರ ಧಾರಾವಿ ಮತ್ತು ದಿಲ್ಲಿಯಲ್ಲಿ ಸೋಂಕು ಕಂಟ್ರೋಲ್ಗೆ ಯಾವೆಲ್ಲ ಕ್ರಮಗಳನ್ನ ಪಾಲಿಸಿದೆ ಅನ್ನೋದರ ಕಡೆಯೂ ನೋಡ್ತಾ ಇದೆ. ದಿಲ್ಲಿಯಲ್ಲಿ ಸೋಂಕು ನಿಯಂತ್ರಣಕ್ಕೆ ದಿಟ್ಟ ಕ್ರಮ. ದಿಲ್ಲಿಯಲ್ಲಿ ಸದ್ಯ 1,10,000ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. ಆದರೆ ಕಳೆದ ತಿಂಗಳು ಏರಿದ ರೀತಿಯನ್ನ ನೋಡಿದ್ರೆ ದಿಲ್ಲಿ ಮಹಾರಾಷ್ಟ್ರವನ್ನೇ ಹಿಂದಿಕ್ಕುತ್ತೇನೋ ಅನ್ನೋ ಆತಂಕ ಎದುರಾಗಿತ್ತು. ಆದರೆ ದಿಲ್ಲಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಮೇಲೆ ಕೇಂದ್ರ ಸರ್ಕಾರ ಮತ್ತು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಕೊರೋನಾಗೆ ಕಡಿವಾಣ ಹಾಕಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ಗಳನ್ನ ಧರಿಸದಿದ್ರೆ ದಂಡ ವಿಧಿಸಿದ್ರು. ಕ್ಲಸ್ಟರ್ ಝೋನ್ಗಳನ್ನ ಸೀಲ್ ಡೌನ್ ಮಾಡಿ ಕಠಿಣ ರೂಲ್ಸ್ ಹೇರಿದ್ರು. ಅಷ್ಟೇ ಅಲ್ಲ, ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ಹೆಚ್ಚಿಸಿದ್ದು, ರೈಲ್ವೆ ಬೋಗಿಗಳನ್ನ ಐಸೋಲೇಷನ್ ಕೇಂದ್ರಗಳನ್ನಾಗಿ ಮಾರ್ಪಡಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ರು. ಹೀಗಾಗಿ ದಿಲ್ಲಿಯಲ್ಲಿ ಸೋಂಕು ಒಂದು ಹಂತದಲ್ಲಿ ಹತೋಟಿಗೆ ಬಂದಿದೆ. ಧಾರಾವಿ ಸ್ಲಂನಲ್ಲೂ ಸೋಂಕಿಗೆ ಕಡಿವಾಣ. ಕೊರೋನಾ ಅಬ್ಬರ ಆರ್ಭಟ ಎಷ್ಟೇ ಇದ್ರೂ ಅದನ್ನ ಕಂಟ್ರೋಲ್ಗೆ ತರಬಹುದು ಅನ್ನೋದಕ್ಕೆ ಮುಂಬೈನ ಧಾರಾವಿಯೇ ಸಾಕ್ಷಿ. ಎಸ್, ಧಾರಾವಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಸ್ಲಂ. ಇಕ್ಕಟ್ಟಾದ ಮನೆಗಳು, ಚಿಕ್ಕ ಚಿಕ್ಕ ಮನೆಗಳಲ್ಲಿ 10 ಜನ ವಾಸಿಸ್ತಿದ್ರು. ಹೀಗಾಗಿ ಧಾರಾವಿಗೆ ಸೋಂಕು ತಗುಲಿದ ಮೇಲೆ ಇಡೀ ಧಾರಾವಿಯಲ್ಲಿ ಕೊರೋನಾ ರಣಕೇಕೆ ಹಾಕುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಮಹಾರಾಷ್ಟ್ರ ಕೈಗೊಂಡ ದಿಟ್ಟ ನಿರ್ಧಾರದಿಂದ ಅಲ್ಲಿ ಸೋಂಕು ಹತೋಟಿಗೆ ಬಂದಿದೆ. 2,347 ಕೊರೋನಾ ಪೀಡಿತರ ಪೈಕಿ ಈಗಾಗಲೇ 1,815 ಮಂದಿ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. 166 ಸಕ್ರಿಯ ಪ್ರಕರಣಗಳು ಮಾತ್ರವೇ ಇವೆ. ಏಪ್ರಿಲ್ 1ರಂದು ಮೊದಲ ಸಲ ಧಾರಾವಿಯಲ್ಲಿ ಸೋಂಕು ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಅತಿ ಬೇಗನೆ ವ್ಯಾಪಕವಾಗಿ ಹರಡಿತ್ತು. ಹೀಗಾಗಿ ಕೂಡಲೇ ಎಚ್ಚೆತ್ತ ಮಹಾರಾಷ್ಟ್ರ ಸರ್ಕಾರ 6 ಲಕ್ಷ ಜನರನ್ನ ತಪಾಸಣೆಗೆ ಒಳಪಡಿಸಿತ್ತು. ಸೋಂಕಿತರನ್ನ ಪ್ರತ್ಯೇಕಿಸಿ ಸೋಂಕಿತರ ಜೊತೆ ಸಂಪರ್ಕ ಹೊಂದಿದವರನ್ನು ಕ್ವಾರಂಟೈನ್ ಮಾಡಿತು. ಲಾಕ್ಡೌನ್ ವೇಳೆ ಸಮುದಾಯ ಅಡುಗೆ ಕೋಣೆ ತೆರೆದು ಊಟ ವಿತರಿಸಿತ್ತು. ಧಾರಾವಿಯ 80% ಜನರು 450 ಸಮುದಾಯ ಶೌಚಾಲಯಗಳ ಮೇಲೆ ಅವಲಂಬಿತರಾಗಿದ್ರು. ಅದನ್ನು ನೈರ್ಮಲೀಕರಣಗೊಳಿಸಿ ಪ್ರತಿನಿತ್ಯ ಹಲವು ಬಾರಿ ಕ್ರಿಮಿನಾಶಕ ಸಿಂಪಡಿಸಲಾಗ್ತಿದೆ. ಹಿರಿಯ ನಾಗರಿಕರಿಗೆ ವಿಶೇಷ ಗಮನ ವಹಿಸಲಾಯಿತು. ಪ್ರತಿ ಮನೆಗೂ ತೆರಳಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಕೊಳಗೇರಿಯಲ್ಲಿ ಕ್ಲಿನಿಕ್, ಆಸ್ಪತ್ರೆ ತೆರೆಯಲಾಯಿತು. ಹೀಗಾಗಿನೇ ಸೋಂಕು ಈಗ ನಿಯಂತ್ರಣಕ್ಕೆ ಬಂದಿದೆ. ಇದಕ್ಕೆ ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ವಿಸ್ಫೋಟವಾಗ್ತಾ ಇದ್ರು, ಧಾರಾವಿಯಲ್ಲಿ ಕೊರೋನಾ ಕಂಟ್ರೋಲಿಗೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲೂ ದಿಟ್ಟ ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತ ಸೋಂಕು ಹತೋಟಿಗೆ ಬರುತ್ತೆ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ಬೇಕು ಗೊತ್ತಾ? ಅದನ್ನ ತೋರಿಸ್ತೀವಿ ಈ ಬ್ರೇಕ್ ಆದ್ಮೇಲೆ. ಕೊರೋನಾ ವಿಸ್ಫೋಟವನ್ನ ತಡೆಯೋಕೆ ಲಾಕ್ಡೌನ್ ಒಂದೇ ಪ್ರಬಲ ಅಸ್ತ್ರ. ಆದ್ರೆ ಲಾಕ್ಡೌನ್ ನಿಯಮಗಳು ಕಟ್ಟುನಿಟ್ಟಾಗಿರ್ಬೇಕು. ಇಲ್ಲ ಅಂದ್ರೆ ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಆಗಲ್ಲ. ಹಾಗಾದ್ರೆ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ಬೇಕು, ಜನ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿದೆ ನೋಡಿ ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್. ಕೊರೋನಾ ಕಂಟ್ರೋಲ್ ಮಾಡೋಕೆ ಲಾಕ್ಡೌನ್ ಒಂದೇ ಆಪ್ಷನ್ ಅಲ್ಲ. ಅದೇ ಲಾಕ್ಡೌನ್ ಮಾಡಿದ್ರೆ ವಿಸ್ಫೋಟವಾಗ್ತಿರೋ ವೈರಸ್ ಅನ್ನ ಕಂಟ್ರೋಲ್ ನಲ್ಲಿಡಬಹುದು. ದಿಲ್ಲಿ ಧಾರಾವಿಯಲ್ಲಿ ಆಗಿದ್ದು ಇದೆ. ಕೇರಳ ಮತ್ತು ರಾಜಸ್ಥಾನ ಬಿಲ್ವಾರದಲ್ಲೂ ಆಗಿದ್ದು ಇದೆ. ಎಸ್, ಕಳೆದ ಏಪ್ರಿಲ್ನಲ್ಲಿ ರಾಜಸ್ಥಾನ ಬಿಲ್ವಾರ ನಗರದಲ್ಲಿ ಸೋಂಕು ದಿಢೀರ್ ವಿಸ್ಫೋಟವಾಗಿತ್ತು. ಆಗ ಕೂಡಲೇ ಎಚ್ಚೆತ್ತ ಅಲ್ಲಿನ ಸ್ಥಳೀಯ ಸರ್ಕಾರ ಇಡೀ ಬಿಲ್ವಾರದ ಹಾಟ್ಸ್ಪಾಟ್ಗಳನ್ನ ಸೀಲ್ ಡೌನ್ ಮಾಡಿತು. ಇರೋ ಮನೆಗಳನ್ನ ಬಿಟ್ಟು ಯಾರೂ ಹೊರಬರುವಂತಿಲ್ಲ. ಹೊರ ಜಿಲ್ಲೆಗಳಿಂದ ಯಾರೂ ಒಳಬರದಂತೆ ನೋಡ್ಕೊಳ್ತು. ಹೀಗೆ ಒಂದು ಕಡೆ ಲಾಕ್ಡೌನ್ ನಿಯಮಗಳನ್ನ ಟೈಟ್ ಮಾಡಿ ಮತ್ತೊಂದು ಕಡೆ ಸೋಂಕಿತರಿಗೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡ್ತು. ಅಷ್ಟೇ ಅಲ್ಲ,
ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿರೋರನ್ನ ಬೇಗ ಪತ್ತೆ ಹಚ್ಚಿ ರ್ಯಾಪಿಡ್ ಟೆಸ್ಟ್ಗೆ ಒಳಪಡಿಸಿತು. ಸೋಂಕಿತರು ಮತ್ತು ಶಂಕಿತರ ಮೇಲೆ ಹದ್ದಿನ ಕಣ್ಣಿಡಲಾಗಿತ್ತು. ಹೀಗಾಗಿ ಕೆಲವೇ ದಿನಗಳಲ್ಲಿ ಬಿಲ್ವಾರಾದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿತ್ತು. ಇಂಥದ್ದೇ ನಿಯಮಗಳನ್ನ ಕೇರಳ ಸರ್ಕಾರ ಕೂಡ ಪಾಲಿಸಿ ಸಕ್ಸಸ್ ಕಂಡಿದೆ. ಹೀಗಾಗಿ ರಾಜ್ಯದಲ್ಲೂ ಲಾಕ್ಡೌನ್ ಜೊತೆಗೆ ಇಂಥ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತ ಕೊರೋನಾವನ್ನ ಹತೋಟಿಗೆ ತರಬಹುದು. ಇನ್ನ ಸರ್ಕಾರ ಏನೇ ನಿಯಮಗಳನ್ನ ಜಾರಿಗೆ ತಂದ್ರೂ ಅವುಗಳನ್ನ ಜನ ಕೂಡ ಸಮರ್ಪಕವಾಗಿ ಪಾಲಿಸಬೇಕು. ಇಲ್ಲಿ ಯಾರೊಬ್ರು ರೂಲ್ಸ್ ಬ್ರೇಕ್ ಮಾಡಿದ್ರು ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಹೀಗಾಗಿ ಕೊರೋನಾ ನಿರ್ಮೂಲನೆಗೆ ಪ್ರತಿಯೊಬ್ಬರು ಸಹಕರಿಸಬೇಕು. ಅದೇನೇ ಇರಲಿ, ಬೆಂಗಳೂರನ್ನ ಮತ್ತು ರಾಜ್ಯವನ್ನ ಬಚಾವ್ ಮಾಡೋಕೆ ಕೊರೋನಾ ಕಮಾಂಡೋ ಪಡೆಯೇ ಬರಬೇಕಾಗಿಲ್ಲ. ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತಂದ್ರೆ ಸಾಕು. ಜೊತೆಗೆ ಅವು ಪಾಲನೆಯಾಗುವಂತೆ ನೋಡ್ಕೊಳ್ಬೇಕು. ಆಗ ಮಾತ್ರ ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.